ದೀಪ ಇದ್ದಾಗ ಇದೇ ನಿಮ್ಮ ಅತ್ತಿಗೆಗೆ ದೀಪನ್ ಕಂಡ್ರೆ ಆಗ್ತಿರ್ಲಿಲ್ಲ. ಈ ವಿಷಯ ನಿನಗೆ ಗೊತ್ತಿತ್ತಲ್ವಾ? ಗೊತ್ತಿತ್ತು. ಇದೇ ನಿಮ್ಮ ಅತ್ತಿಗೆ ದೀಪ ಹತ್ರ ಚಿರುಗ್ ಬೇಕಾಗಿರೋದು ಗುಣ ಅಲ್ಲ, ರೂಪ. ಅವನ ಮುಂದೆ ಗುಡ್ ಲುಕಿಂಗ್ ವಿಮೆನ್ ಬಂದರೆ ಅವನು ಅವಳನ್ನೇ ಒಪ್ಕೊಳ್ಳೋದು, ನಿನ್ನನ್ನಲ್ಲ ಅಂತ ಹೇಳ್ತಿದ್ರು. ಇದಕ್ಕೇನು ಹೇಳ್ತೀಯಾ? ಅದೇ ಹೇಳಿದ್ನಲ್ಲ ಅಚ್ಚು, ಆಗ ಅತ್ತಿಗೆಗೆ ದೀಪ ಅವ್ರ ಕಂಡ್ರೆ ಇಷ್ಟ ಇರಲಿಲ್ಲ, ಅದಕ್ಕೆ ಹಾಗೆ ಹೇಳಿರ್ಬೋದು ನನ್ನ ಬಗ್ಗೆ. ಆಗ ನನಗೂ ದೀಪ ಅವ್ರ ಕಂಡ್ರೆ ಇಷ್ಟ ಇರಲಿಲ್ಲ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹಾಗೆ ಹೇಳಿರ್ತಾರೆ. ಅಂದರೆ ನೀನು ಗುಣಕ್ಕಿಂತ ರೂಪಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀಯಾ ಅಂತಾಯ್ತು. ಸುಮ್ಮನಿರಚ್ಚು, ಸುಮ್ಮನೆ ಅತ್ತಿಗೆ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ಕೊಂಡು ಬರಬೇಡ. ಚಿರು, ನಾನು ಆರೋಪ ಮಾಡ್ತಿಲ್ಲ. ಅವರು ದೀಪನ್ ಜೊತೆ ನಡ್ಕೊಂಡಿದ್ದ ರೀತಿ ಸರಿ ಇಲ್ಲ ಅಂತ ಹೇಳ್ತಿದ್ದೀನಿ. ಆದರೆ ನೀನು ಅದೇ ಸರಿ ಅನ್ನೋ ಥರ ಮಾತಾಡ್ತಿದ್ಯಾ. ನಿನಗೆ ದೀಪನ ಮೇಲಿರೋ ಪ್ರೀತಿ ಇಷ್ಟನಾ? ಅಚ್ಚು ಪ್ಲೀಸ್, ದೀಪ ಅವ್ರ ಮೇಲೆ ನನಗಿರೋ ಪ್ರೀತಿ ನನಗೆ ಗೊತ್ತು, ಅದ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡ. ದೀಪ ಅವರು ನನ್ನ ಹೃದಯದಲ್ಲಿರ್ತಾರೆ. ಅದಕ್ಕೆಗೂ ಅವ್ರದ್ದೇ ಆದ ಮರ್ಯಾದೆ ಇದೆ. ನಾನು ಅವರಿಬ್ಬರೂ ಯಾವತ್ತೂ ಬಿಟ್ಕೊಡಲ್ಲ. ನೀನು ಸುಮ್ಮನೆ ಅದಕ್ಕೆ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಹೇಳ್ಕೊಂಡು ಬರಬೇಡ, ನನಗಿಷ್ಟ ಆಗಲ್ಲ. ಚಿರು ಚಿರು, ಒಂದು ನಿಮಿಷ ನನ್ನ ಮಾತು ಕೇಳೋ. ನೋಡಚ್ಚು, ನನಗೆ ನಿನ್ನ ಬಗ್ಗೆ ತುಂಬ ಪ್ರೀತಿ ಕಾಳಜಿ ಇದೆ, ಬಟ್ ಹಾಗಂತ ನಿನಗೋಸ್ಕರ ಅದಕ್ಕೇನು ಬಿಟ್ಕೊಡೋದು ಸರಿಯಲ್ಲ. ಈ ವಿಷಯನ ಇಲ್ಲಿಗೆ ಬಿಡೋದು ಒಳ್ಳೆಯದು, ಪ್ಲೀಸ್. ಅವ್ನು ಯಾವುದೇ ಕಾರಣಕ್ಕೂ ಅವ್ರ ಅತ್ತಿಗೆನ ಮಾತ್ರ ಬಿಟ್ಕೊಡಲ್ಲ. ಅವ್ರ ಅತ್ತಿಗೆ ಬಗ್ಗೆ ಏನೇ ಸತ್ಯ ಹೇಳಿದ್ರು ಅದನ್ನೆಲ್ಲ ಸುಳ್ಳು ಅಂತಾನೆ. ಇದಕ್ಕೆಲ್ಲ ಕಾರಣ ಅವ್ರ ಅತ್ತಿಗೆನೇ. ಅವ್ರ ಅತ್ತಿಗೆ ಮಾಡಿರೋ ಮೋಡಿಯಿಂದನೇ ಅವ್ನು ಹೀಗಾಗಿರೋದು. ಅವನಿಗೆ ಯಾವಾಗ ಬುದ್ಧಿ ಬರುತ್ತೋ, ಅವ್ರ ಅತ್ತಿಗೆ ಮಾತಾಡ್ತಿರೋದು ನಡ್ಕೋತಿರೋದೆಲ್ಲ ಸುಳ್ಳು ಅಂತ ಅವನಿಗೆ ಯಾವಾಗ ಅರ್ಥ ಆಗುತ್ತೋ ಗೊತ್ತಿಲ್ಲ. ಇಷ್ಟು ದಿನ ಆದರೂ ದಿಶಾ ಅವ್ರು ನನ್ನ ಲೈಫಿಗೆ ಬಂದಿದ್ದು ಉದ್ದೇಶ ಏನು ಅಂತಲೇ ತಿಳ್ಕೊಳಕ್ಕಾಗ್ಲಿಲ್ವಲ್ಲ. ಅದೆಷ್ಟೇ ಕಷ್ಟ ಆಗಲಿ, ಇವತ್ತಂತೂ ದಿಶಾ ಅವ್ರು ಯಾಕೆ ನನ್ನ ಮದುವೆ ಆದರು, ಅವ್ರು ನನ್ನ ಲೈಫಿಗೆ ಬರೋದ್ರ ಹಿಂದೆ ಅವ್ರ ಉದ್ದೇಶ ಏನು, ಅವ್ರಿಗೂ ದೀಪ ಅವ್ರಿಗೂ ಏನು ಸಂಬಂಧ, ದೀಪ ಅವ್ರ ಕಾಣೆ ಆಗಿರೋದ್ರ ಹಿಂದೆ ಇವ್ರ ಕೈವಾಡ ಇದೆಯಾ ಇಲ್ವಾ ತಿಳ್ಕೊಳ್ಳೇಬೇಕು. ಇಷ್ಟು ದಿನ ಮನೆಯವ್ರಿಗೋಸ್ಕರ ದಿಶಾ ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದೆ, ಆದರೆ ಯಾವತ್ತೂ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಬಿಕಾಸ್ ನಾನು ದಿಶಾ ಅವ್ರನ್ನ ಮದುವೆ ಆಗಿರೋದೇ ದೀಪ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಅದನ್ನು ಇವತ್ತು ತಿಳ್ಕೊಬೇಕು. ಯಾಕ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ ಕಳ್ಕೊಂಡೆ. ಆಮೇಲೆ ಅಪ್ಪ ಹಾಸ್ಟೆಲ್ಗೆ ಹಾಕಿದ್ರು. ಆಮೇಲೆ ನನ್ನ ಪಾಲನ ತಾಯಿಯಾಗಿ ಅತ್ತಿಗೆ ಬಂದರು. ನನ್ನ ಹಾಸ್ಟೆಲಿಂದ ವಾಪಸ್ ಮನೆಗೆ ಕರ್ಕೊಂಬಂದು ಪ್ರೀತಿಯಿಂದ ಸಾಕಿದ್ರು. ದೀಪ ಅವ್ರನ್ನ ಮದುವೆ ಆಗ್ಬೇಕಾಯ್ತು. ಅವ್ರು ಎಷ್ಟೇ ನನಗೆ ಹತ್ರ ಆಗಕ್ಕೆ ಪ್ರಯತ್ನ ಪಟ್ಟರು, ನಾನು ಮಾತ್ರ ಅವ್ರನ್ನ ದೂರನೇ ಇಡ್ತಾ ಬಂದೆ. ಆದರೆ ಯಾವಾಗ ಅವ್ರು ನನ್ನ ಬಿಟ್ಟು ಹಳ್ಳಿಗೆ ಹೋದ್ರು, ಆಗ ಅವ್ರ ಮೇಲೆ ನನಗೆ ಪ್ರೀತಿ ಹುಟ್ಟಿತು. ಇನ್ನೇನು ಅವ್ರ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅನ್ನೋಷ್ಟರಲ್ಲಿ ಅವ್ರು ನನ್ನ ಬಿಟ್ಟು ಎಲ್ಲ ದೂರ ಹೋಗಿದ್ದಾರೆ. ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ದೇವಸ್ಥಾನಕ್ಕಾದ್ರೂ ಹೋಗಿ ಬರೋಣ, ಮನ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಅರ್ಚಕ್ರೆ, ಹೇಳಮ್ಮ. ನಾನು ಹೊತ್ತಿರೋ ಹರಕೆ ಪ್ರಕಾರ ದೇವಿ ರೂಪದಲ್ಲಿ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಅಕ್ಕಿ ತಂದಿದ್ದೀನಿ. ನೀ ತಂದಿರೋ ಅಕ್ಕಿನ ಪ್ರಸಾದ ಮಾಡಿ ಇಲ್ಲಿ ಬರೋ ಜನಗಳಿಗೆ ಬಡಿಸಮ್ಮ. ದೇವರು ಯಾವತ್ತೂ ನಿನ್ನ ಕೈ ಬಿಡಲ್ಲ, ನಿನ್ನ ಆಸೆ ನೆರವೇರಿಸ್ತಾನಮ್ಮ. ಸರಿ.
ಲಾಸ್ಟ್ ಟೈಮು ನಾವಿಬ್ಬರು ಒಂದಾಗಬೇಕು ಅಂತ ಹೆಜ್ಜೆ ನಮಸ್ಕಾರ ಹಾಕಿದ್ದೆ, ನೋಡ್ದ ಒಂದಾಗ್ಬಿಟ್ವಿ. ನಾವಿಬ್ರು ಜೊತೆ ಸೇರ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕೋರೆ ಕೊನೆವರೆಗೂ ಜೊತೆಲಿ ಇರ್ತೀವ. ಹೌದು, ನಾವೇನಾದರೂ ಅಂದ್ಕೊಂಡು ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಖಂಡಿತ ನೆರವೇರುತ್ತೆ ಬಾ. ಅಂದರೆ ನಾನು ದೀಪ ಅವ್ರನ್ನ ನೆನೆಸ್ಕೊಳ್ತಾ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ದೀಪ ಅವ್ರು ಬೇಗ ನಂಗೆ ಸಿಗ್ತಾರೆ ಅನ್ಸುತ್ತೆ. ನನ್ನಿಂದ ದೂರ ಆಗಿರೋ ದೀಪ ಅವರು ಆದಷ್ಟು ಬೇಗ ಮನೆಗೆ ವಾಪಸ್ ಬರೋ ಥರ ಮಾಡು ದೇವ್ರೆ.